ತಿಳ್ಕೊಬೇಕು ಅನ್ನೋರು ತುಂಬಾ ಜನ ಇರ್ತಾರೆ. ಅಂತವ್ರಿಗೆ ಎಲ್ಲಿ ಹುಡುಕ್ಬೇಕು, ಇಲ್ಲ ಹೇಗ್ ಹುಡುಕ್ಬೇಕು? ಎಲ್ಲಾ ದೇಶಕ್ಕೂ ನಮ್ಮ ಇಂಡಿಯಾದಿಂದನೇ ಹೋಗಿರೋದು ಗುರುಗಳು. ಈಗ ಮಹಮ್ಮದ್ ಪೈಗಂಬರ್ಗೆ ಯಾರು ಗುರುಗಳು? ನಮ್ಮ ಇಂಡಿಯಾದಿಂದನೇ ಹೋಗಿದ್ದು. ಎಸಿ ಪಿರಾನು ಇಲ್ಲಿಗೆ ಬಂದೇ ಗುರು ವಿದ್ಯಾನ ಕಲ್ತ್ಕೊಂಡಿದ್ದು. 14 ವರ್ಷ ಎಲ್ಲಿಗೆ ಹೋಗಿದ್ರು ಅವರು? ಇನ್ನೊಂದು ಸೆಂಟ್ರಲ್ ಹೇಳುವಾಗ ಸಿರಿಗೆ ಅಂತ ಹೇಳಿದ್ರಿ, ಗಿರಿಗೆ ಏನದ್ರ ಅರ್ಥ? ಸ್ಟೇಜಸ್ ಸರ್, ಅವೆಲ್ಲ ವಿದ್ಯೆಗಳು ಕಲಿಯಂತ. ಸರಿಗೆ, ಗಿರಿಗೆ, ಯೋಗ, ಜ್ಞಾನ ಅವೆಲ್ಲ ಕಲ್ತ್ಕೋಬೇಕು. ಸರಿಗೆ ಅಂತಂದ್ರೆ ಯಾವ್ದು, ಗಿರಿಗೆ ಅನ್ನೋದು ಯಾವ್ದು, ಅವೆಲ್ಲ ಕಲ್ತ್ಕೋಬೇಕು. ಬರ್ಬೇಕು, ಬಂದ್ರೆ ವಿದ್ಯೆ ಕಲ್ತ್ಕೊಳಕ್ ಸಾಧ್ಯ. ಅದರ ಅರ್ಥ ಏನು? ಇದೆ, ಕಲ್ತ್ಕೊಳವೆಲ್ಲ ವಿದ್ಯೆಗಳು. ಹಾ, ಸರಿಗೆ ಅಂದ್ರೆ ಯಾವ ವಿದ್ಯೆ? ಇವಾಗ ಇದು ಕಂಪ್ಯೂಟರ್ಗೆ ಹೋಗ್ತಾ ತಕ್ಷಣ ಕಳ್ಸ್ಕೊಡ್ತಾರೆ. ಅವರು ಹೇಳ್ತಾರೆ ಕೋಡು, ಡಿ ಕೋಡು, ಆ ಕೋಡ್, ಈ ಕೋಡ್ ಹೇಳ್ತಾರೆ. ನಮಗೆ ಹೇಳಿದ್ರೆ ಅರ್ಥ ಆಗುತ್ತಾ? ಹಂಗೆ ಸರಿಗೆ, ಗಿರಿಗೆ ಅಂತಂದ್ರೆ ಅವೆಲ್ಲ ಕೋಡು. ಅವನ್ನೆಲ್ಲ ಬರ್ಬೇಕು, ಬಂದ್ರಾಗ್ಲೇ ವಾರಗಟ್ಲೆ, ತಿಂಗಳಗಟ್ಲೆ ಇದ್ರೇನೆ ಅವನ್ನೆಲ್ಲ ಹೇಳ್ಕೊಡೋದು. ಈಗ ಗುರುಗಳನ್ನ ಹುಡುಕ್ತಾ ಹೋಗ್ಬೇಕು ಅಂದ್ರೆ ಖಂಡಿತ ಹುಡುಕ್ಬೇಕು. ಎಲ್ಲಿ ಸಿಗ್ತಾರೆ? ಎಲ್ಲಾ ಕಡೆ ಸಿಗ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದೀರಾ? ಅದೇ ಒಳ್ಳೆ ಸ್ಕೂಲ್ ಬೇಕು ಅಂತಂದ್ರೆ ತಿಂಗಳಾನ್ಗಟ್ಲೆ ಊರುಗಳೆಲ್ಲ ಹುಡುಕ್ತಿವಲ್ಲ. ಒಬ್ಬರೇ ಗುರು ನೂರಾರು ಜನಕ್ಕೆ ಮಾಡಕ್ಕಾಗಲ್ಲ. ಒಬ್ಬರೇ ಬರದೇ ಒಂದು ಯುಗಕ್ಕೆ ಒಬ್ಬೊಬ್ರೆ ಬರೋದು. ಅಲ್ಲ, ಅದೇ ಹೇಳಿದ್. ಈಗ ಏನಂದ್ರೆ ನಿಮ್ಮ ಪ್ರಕಾರ ಯುಗ ಅಂತ ಹೇಳಿದ್ರೆ ನೀವು 100 ವರ್ಷಕ್ಕೆ ಮಾತ್ರ ಹೇಳ್ತಾರೆ. 100 ವರ್ಷಕ್ಕೆ ಒಬ್ಬೊಬ್ರು ಯುಗ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಇಷ್ಟೊಂದು ಕೋಟಿ ಜನಸಂಖ್ಯೆ. ಹೌದೌದು. ಅಷ್ಟೊಂದು ಜನಕ್ಕೂ ಒಬ್ರು ಗುರು ಒಬ್ಬರೇ ಅವತಾರ ಬಂದಿರ. ಅವಾಗ್ಲೂ ಅಷ್ಟೇನೆ. ಬಸವಣ್ಣರು ಬಂದಾಗ ಬಸವಣ್ಣವ್ರು ಒಬ್ಬರೇ ಬರ್ತಾ ಇದ್ದಿದ್ದು. ಅವಾಗ ಬಂದು ಅವರು ಏನು ಕೆಲವ್ರನ್ನ ಉಂಟು ಮಾಡ್ಬಿಟ್ರು. ಕಾರಣ ಮಡಿವಾಳ ಮಾಚಯ್ಯ ಅವ್ರನ್ನೆಲ್ಲ ಒಂದೊಂದು ಪೀರಿಯಡ್ ಅಲ್ಲಿ ಎಲ್ಲಾನು ಉಂಟು ಮಾಡಿದ್ರು. ಬಸವಣ್ಣವ್ರು ಬಂದು ಅವ್ರನ್ನೆಲ್ಲ ರೆಡಿ ಮಾಡಿದ್ರು. ಅವರೆಲ್ಲರೂ ಪ್ರಚಾರಕ್ಕೆ ನಿಂತ್ಕೊಂಡ್ರು. ಆ ರೀತಿ ಯಾರು ನಂಬಿ ಹೋಗಿ ಪ್ರಚಾರಕ್ಕೆ ನಿಂತ್ಕೊಂಡ್ರು ಎಲ್ಲರೂ ಆಗ್ಬೇಕಾಗಿತ್ತು. ಕೈ ಬಿಟ್ರು. ನಾವೇನ್ ಮಾಡಕ್ಕಾಗತ್ತೆ? ಕೈ ಬಿಟ್ರು ಅವ್ರೆಲ್ಲರೂ. ಹೇಳಿದ್ರೆ ಯಾರು ಪಡ್ಕೊಂಡೆ ಹೋಗ್ಬಿಟ್ರು ಅವರು. ಅದಕ್ಕೆ ಒಬ್ಬೊಬ್ಬರಾಗಿ ಬಂದ್ರು. ಬಂದಾಗ ವಿಚಾರ ತಿಳ್ಕೊಂಡಿದ್ರೆ ನಾವು ಮಡಿವಾಳ ಮಾಚಯ್ಯ, ಅಕ್ಕ ಮಹಾದೇವಿ ಈ ತರ ಎಲ್ಲರೂ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ ಆಗ್ತಿದ್ವಿ. ನಾವು ಪಡ್ಕೋಬೋದಾಗಿತ್ತು. ಅಂತ ಗುರುಗಳನ್ನ ಹುಡುಕ್ಲೇಬೇಕು. ಇಲ್ಲ ಅಂತಂದ್ರೆ ನಮಗೆ ಮುಕ್ತಿ ಇಲ್ಲ. ಗುರು ಇಲ್ಲದೆ ಗುರಿ ಇಲ್ಲ. ಗುರಿ ಬೇಕೇ ಬೇಕು. ಗುರು ಹುಡುಕ್ಬೇಕು ಅಂತಂದ್ರೆ ಒಂದು ಇದಿದೆ, ಸುಮ್ನೆ ಅಲ್ಲ. ವೇದ ಇದು ಬೈಬಲ್ ಒಂದು ವಚನ ಹೇಳ್ತಾರೆ. ಆ ಗುರು ಹುಡುಕ್ಬೇಕು ಅಂತಂದ್ರೆ ಆ ರೀತಿನಲ್ಲಿ ಹುಡುಕಿದ್ರೆ ಖಂಡಿತವಾಗ್ಲೂ ಗುರು ಹುಡುಕ್ಬೋದು. ಯಾಕೆ ನಮ್ಮ ಇದರಲ್ಲೇ ವೇದಗಳಲ್ಲೇ ಹೇಳ್ತಾರೆ. ನಮ್ಮ ಇದರಲ್ಲೇ ಅವತಾರ ಪುರುಷಗಳು ಬಂದಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಅವತಾರ ಪುರುಷಗಳು ಯಾವ ಪಡ್ಕೊಂಡಿರ್ತಾರೆ, ಡಿಗ್ರಿ ಪಡ್ಕೊಂಡಿರ್ತಾರೆ, ಅದನ್ನೆಲ್ಲದೂ ಹೇಳಿದ್ದಾರೆ. ಎಲ್ಲಾ ವೇದಗಳಲ್ಲಿ ಹೇಳಿದ್ದಾರೆ. ಆ ವೇದ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಹುಡುಕ್ಬೋದು ಗುರುಗಳನ್ನ. ಹುಡುಕಿ ಆ ವೇದದಲ್ಲಿ ತೆಗಿರಿ, ಆ ವೇದದಲ್ಲಿ ಹುಡುಕಿ. ಬೈಬಲ್ ಅಲ್ಲೂ ಐತೆ, ವೇದದಲ್ಲೂ ಐತೆ. ಕ್ರಿಶ್ಚಿಯನ್ ಬೈಬಲ್ ಅಲ್ಲೇ ಹೇಳೈತೆ ಗುರುಗಳನ್ನ ಹುಡುಕೋದು ಹೆಂಗೆ ಅಂತ. ನಮ್ಮ ಹಿಂದೂಗಳಲ್ಲಿ ಹೇಳೈತೆ ಹಿಂಗೆ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು. ಗುರುಗಳು ಎಲ್ಲಿದ್ದಾರೆ ಅಂತ ಹುಡುಕಿದ್ರೆ ಗ್ಯಾರಂಟಿ ಸಿಗುತ್ತೆ. ಅದೇ ಅದು ಹುಡುಕೋ ಪಾಯಿಂಟ್ ಏನೋ ಹೇಳಿದ್ರಲ್ಲ, ಏನೋ ಇದೆ ಅಂತ. ಆ ಪಾಯಿಂಟ್ ಏನು ಹೇಳಿ? ಟೈಮ್ ಕೊಡಿ ಸರ್. ಎಲ್ಲ ಆ ಪಾಯಿಂಟ್ ಹೇಳಿದ್ರೆ ಈಗ ಗುರುಗಳನ್ನ ಹುಡ್ಕೋರು ತುಂಬಾ ಜನ ಇದಾರೆ. ಗುರುಗಳು ಅಷ್ಟು ಈಗ ಸಿಗಲ್ಲ, ಆಯ್ತಾ? ತಿಳ್ಕೊಬೇಕು ಅನ್ನೋರು ತುಂಬಾ ಜನ ಇರ್ತಾರೆ. ಅಂತವ್ರಿಗೆ ಎಲ್ಲಿ ಹುಡುಕ್ಬೇಕು, ಇಲ್ಲ ಹೇಗ್ ಹುಡುಕ್ಬೇಕು? ಎಲ್ಲಿ ಹುಡುಕೋದು? ಎಲ್ಲೋ ಸಿಗ್ತಾರೆ ಅನ್ಕೊಳ್ಳಿ. ಇಲ್ಲಿ ಸಿಗ್ಬೋದು, ಮೈವಲಿನಲ್ಲಿ ಇನ್ನೊಂದ್ ಕಡೆ ಸಿಗ್ಬೋದು, ಎಲ್ಲೋ ಒಂದ್ ಕಡೆ ಸಿಗ್ಬೋದು. ಈಗ ಎಲ್ಲೋ ಚೈನಾದಲ್ಲಿರೋ ಇನ್ನೊಂದ್ ಕಡೆ ಸಿಗ್ಬೋದು, ಆಯ್ತಾ? ನಮ್ಮ ಇಂಡಿಯಾ ಬಿಟ್ಟು ಬೇರೆ ಯಾವ ಪ್ರಪಂಚದಲ್ಲೂ ಇಲ್ಲ ಆ ಗುರುಗಳು. ಅಲ್ಲ, ಹೇಳಕ್ಕಾಗಲ್ಲ. ಇಲ್ಲ ಸರ್, ಅದಕ್ಕೆ ಗೊತ್ತಾಗಲ್ವಾ? ಅಲ್ಲ, ನಾವ್ ಹೇಳ್ಕೋಬಹುದಲ್ಲ, ಅವ್ರಿಗೆ ಮಾತ್ರ ಗೊತ್ತಾಗುತ್ತದೆ ಗುರುಗಳು ಇದಾರೆ ಇಲ್ಲ ಅಂತ ಹೇಳ್ಬಿಟ್ಟು. ಈಜಿಪ್ಟ್ ಅಲ್ಲಿ ಇದ್ದಿದ್ದು ಯಾರು ಹೋಗಿದ್ದು? ನಮ್ ಇಲ್ಲಿಂದ ಯಾರು ಹೋಗಿದ್ದು? ಅವ್ರ ಗುರುಗಳು ಹೋಗಿದ್ದು. ಆ ಗುರು ಎಲ್ಲಿಂದ ಹೋಗಿದ್ದು? ನಮ್ಮ ಇಂಡಿಯಾದಿಂದಾನೇ ಹೋಗಿದ್ದು. ಅವ್ರದ್ದು ಇಟ್ಟಿಂದ ಮಾಡಿರೋದು. ಎಲ್ಲಾ ದೇಶಕ್ಕೂ ನಮ್ಮ ಇಂಡಿಯಾದಿಂದಾನೇ ಹೋಗಿರೋದು ಗುರುಗಳು. ಮಹಮ್ಮದ್ ಪೈಗಂಬರ್ಗೆ ಯಾರು ಗುರುಗಳು? ನಮ್ಮ ಇಂಡಿಯಾದಿಂದಾನೇ ಹೋಗಿದ್ದು. ಎಸಿ ಪಿರಾನು ಇಲ್ಲಿಗೆ ಬಂದೇ ಗುರು ವಿದ್ಯಾನ ಕಲ್ತ್ಕೊಂಡಿದ್ದು. 14 ವರ್ಷ ಎಲ್ಲಿಗೆ ಹೋಗಿದ್ರು ಅವರು? 14 ವರ್ಷ ಕಾಣೆಯಾಗಿದ್ರು ಅಂತ ಹೇಳಿದ್ರಲ್ಲ. ಅವ್ರು ಎಲ್ಲಿ ಹೋಗ್ತಾರೆ ಅಂದ್ರೆ ಕಾರ್ಪೆಂಟರ್ ಕೆಲಸ ಕಲಿಯಕ್ ಹೋಗಿದ್ರು ಅಂತ ಹೇಳ್ತಾರೆ. ಕಾರ್ಪೆಂಟರ್ ಕೆಲಸ ಕಲಿಯಕ ಹೋಗಿದ್ದವ್ರು ಇಲ್ಲಿಗೆ ನಮ್ಮ ಇಂಡಿಯಾಗೆ ಬಂದಿದ್ದವರು. ಸಾಕ್ಷಿ ಇದೆ. ಅವರೇ ಹುಡ್ಕೊಂಡ್ಲಿ ಬೇಕಾರೆ. ನಾನೇನು ಹುಡ್ಕೋದು? ಅವರೇ ಹುಡ್ಕೊಂಡ್ಲಿ. ಕ್ರಿಶ್ಚಿಯನ್ ಅವರು ಇದು ಏಸು ಪಿರಾನ್ ಬಂದಿದ್ದು ಎಲ್ಲಿಗೆ ಬಂದ್ರು? 14 ವರ್ಷ ಇಂಡಿಯಾಗೆ ಬಂದಿದ್ದವರು. ಇಂಡಿಯಾಗೆ ಬಂದು ಯಾರ ಹತ್ರ ತಗೊಂಡ್ರು ವಿದ್ಯೆ ಅಂತಂದು ಗೊತ್ತಾಯ್ತಾ ಅವರಿಗೆ? ಕೇಳಿಗೆ ಹುಡುಕ್ಲಿ ಅವರು. ಬಂದು ನಮ್ಮ ಇಂಡಿಯಾಗೆ ಬಂದ್ಬಿಟ್ಟು ಯಾವ ಗುರು ಹತ್ರ ಕಲ್ತ್ಕೊಂಡ್ರು ಅಂತ ಹುಡ್ಕೊಂಡ್ಲಿ ಅವರು. ಅವ್ರು ಗುರು ಅಂತ ಸ್ವೀಕಾರ ಮಾಡಿದಾರಲ್ಲ, ಖಂಡಿತವಾಗ್ಲೂ ಅವ್ರು ಹುಡ್ಕೊಳ್ಬೇಕಲ್ವಾ? ಅವರು ಹುಡ್ಕೊಂಡು ಯಾರು ಅಂತ ಹುಡ್ಕೊಂಡು ಅದನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ಎಂತ ತಪ್ಪದು? ಅದೇ ಗುರುನ ಹುಡ್ಕೋದು ಇದೆ ಸರ್. ಅದನ್ನ ಬಂದ್ರೆ ಹೇಳ್ಕೊಡೋದು. ಈ ರೀತಿ ಮೀಡಿಯಾದಲ್ಲೆಲ್ಲ ಹೇಳ್ಕೊಡಕ್ ಬರುತ್ತಾ? ಅದು ಖಂಡಿತವಾಗ್ಲೂ ಹುಡ್ಕೊಳೋಂತ ದಾರಿ ಇದೆ. ಹುಡ್ಕೊಳೋದು ಪ್ರತಿಯೊಬ್ರು ಹುಡ್ಕೋಬೇಕು. ಅದನ್ನ ಪ್ರತಿಯೊಬ್ರು ತಿಳ್ಕೊಂಡು ಆಮೇಲೆ ಗುರು ಹುಡುಕ್ಬೇಕು. ತಿಳ್ಕೊಂಡೆ ಹುಡ್ಕಕ್ ಹೋಗ್ಬಾರ್ದು. ತಿಳ್ಕೊಂಡ್ಲೇಬೇಕು ಅದನ್ನ. ಅದೇ ಅದ್ ಏನ್ ತಿಳ್ಕೋಬೇಕು ಸರ್. ಅದಕ್ಕೆ ವಿಧಿವಿಧಾನ ಇದೆ ಸರ್. ಎಲ್ಲದನ್ನು ಇದು ಮಾಡಕ್ಕಾಗತ್ತ? ವಿಧಿ ಇದೆ. ಆ ವಿಧಿವಿಧಾನದಲ್ಲೇ ಹೋಗ್ಬೇಕು. ವಿಧಿವಿಧಾನದಲ್ಲಿ ಹೋದ್ರೆ ಗುರುನ ಹುಡುಕ್ಬೋದು.
ಹುಡುಕ್ಬೋದು. ಅದು ದಾರಿ ಅದು ಏನಿಲ್ಲ, ಅದನ್ನ ಕಂಡ್ಕೊಂಡ್ಬಿಟ್ವಿ ಅಂತಂದ್ರೆ ಅವ್ರಿಗೆ ಕರೆಕ್ಟಾಗಿ ಹೇಳ್ಬೋದು ಇವ್ರು ಗುರುನ ಇಲ್ವಂತ ಹೇಳ್ಬಿಟ್ಟು. ಹಾ, ಎಲ್ಲ ವೇದದಲ್ಲಿ ಹೇಳುತ್ತೆ, ಗುರುನ ಕಂಡ್ಕೊಳೋದಕ್ಕೆ ಹೇಳುತ್ತೆ, ಖಂಡಿತವಾಗ್ಲೂ ಹೇಳುತ್ತೆ. ಎಲ್ಲ ಗುರುನ ಹುಡುಕೋದಕ್ಕಿಂತ ಮುಂಚೆ ಇವ್ರು ಫಸ್ಟ್ ಪರೀಕ್ಷೆ ಮಾಡಿ ಗುರುನ ಅವರು ಅಂತ ಹೇಳ್ಬಿಟ್ಟು. ನಮ್ ದೈವಗೆ ಎಷ್ಟು ಜನ ಬಂದು ಪರೀಕ್ಷೆ ಮಾಡಿರೋದು, ಎಲ್ಲರೂ ಬಂದು ಎಂತೆಂತರೆಲ್ಲ ಬಂದು ಪರೀಕ್ಷೆ ಮಾಡಿ ಹೌದು ಇದು ಇವರೇ ನಿಜವಾದ ಗುರು ಅಂತ ಒಪ್ಕೊಂಡು ಸರೆಂಡರ್ ಆಗಿದ್ದು. 5049 ಜನ ಇಮ್ಮಿಡಿಯೇಟಾಗಿ ಬಂದು ಸೇರ್ಕೊಂಡ್ಬಿಟ್ರ. ಅವೆಲ್ಲ ಬಂದು ಪರೀಕ್ಷೆ ಮಾಡ್ಕೊಂಡು ಇವ್ರು ನಿಜ ಗುರುನೂ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರು ಗುರು ಸತ್ಯಾಂಶನ ತೋರಿಸಿದಾಗ ಸತ್ಯನ ತೋರಿಸಿದ್ರು, ಅವಾಗ ನೀವು ಗುರು ಅಂತ ಒಪ್ಕೊಂಡ್ರು. ಸತ್ಯ ಅಂದ್ರೆ ಏನು ಅಂತಂದ್ರೆ ಗೊತ್ತಿಲ್ಲ. ಗುರುನ ಪರೀಕ್ಷೆ ಮಾಡುವಂಥದ್ದು, ಜ್ವರ ಬಂದೈತೆ ಅಂತಂದ್ರೆ ಚೆಕ್ ಮಾಡೋದಕ್ಕೆ ಸ್ಟೆಥೋಸ್ಕೋಪ್ ಐತೆ, ಮತ್ತೆ ಇದು ಟೆಂಪರೇಚರ್ ಚೆಕ್ ಮಾಡೋಕೆ ಒಂದು ಇದೆಯಲ್ಲ, ಜ್ವರ ಚೆಕ್ ಮಾಡೋದಕ್ಕೆ ಒಂದೈತೆ ಅಂತಂದಾಗ ಮತ್ತೆ ಗುರುನ್ ಚೆಕ್ ಮಾಡಕ್ ಒಂದ್ ಇಲ್ದಂಗ ಇರುತ್ತೆ. ಹಾ, ನಿಮ್ ಸರ್ಟಿಫಿಕೇಟ್ ಇವಾಗ ನೀವು ಡಿಗ್ರಿ ಓದಿದಿರ ಅಂತ ನೀವು ಬಾಯಲ್ಲಿ ಹೇಳ್ಬಿಟ್ರೆ ಎಲ್ಲಪ್ಪ ಡಾಕ್ಯುಮೆಂಟ್ ಕೊಡು ಅಂತ ಕೇಳ್ತಲ್ಲ, ಹಂಗೆ ಡಾಕ್ಯುಮೆಂಟ್ ಇದಕ್ಕೆ ನೀವು ಓದಿರೋದಕ್ಕೆ ಡಾಕ್ಯುಮೆಂಟ್ ಐತೆ ಅಂತ ಹೇಳ್ತಾರೆ ಅಂತಂದ್ರೆ ಹಂಗಾರೆ ಗುರುವಿಗೆ ಡಾಕ್ಯುಮೆಂಟ್ ಇಲ್ದಂಗ ಇರ್ತದೆ. ಅದ್ಯಾವುದು ಹುಡುಕೋಬೇಕು, ಎಲ್ಲಾ ವೇದದಲ್ಲಿ ಬರ್ತೈತೆ. ಅದನ್ನ ಹುಡುಕದಲ್ಲೇನೆ ಅದನ್ನ ಪರೀಕ್ಷೆ ಮಾಡ್ದಲೇನೆ ಗುರು ಅಂತ ಸ್ವೀಕಾರ ಮಾಡಿದೆ ಅಂದ್ರೆ ನಾವ್ ಮಾಡಕ ಅವ್ರವ್ರ ಹಣೆ ಬರೋಣ. ಈಗ ನಿಮ್ಮ ಗುರು ಪಿರಾನ್ ಅವರು ಎಷ್ಟು ವರ್ಷ ಇದ್ರು? 125 ವರ್ಷ ಇದ್ರು, ಭೂಮಿ ಮೇಲೆ ಇದ್ರು. 125. ಯಾವಾಗಿಂದ ಯಾವಾಗಿಂದ? 1900 ವರ್ಷದಿಂದ 1976. 1900ಕ್ಕೆ ನಮ್ ದೈವ ಗುರುಗಳು ಇದ್ರು, ದೀಕ್ಷೆ ತಗೊಂಡು ಇದು ಮಾಡಿದ್ರು. ಅವ್ರು ಹುಟ್ಟಿದ್ದು ಅದರಿಂದ ಇದು ಮಾರ್ಗಂಪಟ್ಟಿ ಅನ್ನೋ ಜಾಗದಲ್ಲಿ ಹುಟ್ಟಿದ್ದವ್ರು. ಅಲ್ಲಿ ಹುಟ್ಟಿದ್ದೆಲ್ಲ ಲೆಕ್ಕ ಹಾಕೊಂಡು ನಮ್ಮ ಗುರು ಪಿರಾನ್ ಹತ್ರ ಬಂದು ಸೇರ್ಕೊಂಡು ಸಂಧಿಸಿದ್ರಲ್ಲ, ಅದನ್ನ ಲೆಕ್ಕ ಹಾಕೊಂಡ್ರೆ 1976ನೇ ಇಸ್ವಿನಲ್ಲಿ ನಮ್ ದೈವ ಇದಾಗಿದೆ, ಸಮಾಧಿ, ದೊಡ್ಡ ಇದಕ್ಕೆ ಸಮಾಧಿಗೆ ಹೋಗಿರೋದು, ದೊಡ್ಡ ತಪಸ್ಸಿಗೆ ಹೋಗಿರೋದು. ಅಲ್ಲಿ ಲೆಕ್ಕ 125 ವರ್ಷ ದೈವ ಇದಾಗಿರೋದು. 1850 ಸುಮಾರು ಆಗುತ್ತೆ ಇರಬೇಕು. ಯಾಕೆಂದ್ರೆ 125 ವರ್ಷ ಅಂದ್ರೆ 850 ಸುಮಾರು ಆಗುತ್ತೆ. ಓಕೆ, 1976 ನಮ್ಮ ಗುರುಗಳು, ಅವ್ರು ಗುರು ಪಿರಾನ್ ಇಬ್ರು ಸಂಧಿಸಿದವರು. ಅವ್ರ ಗುರುಗಳನ್ನ ಅವರು ಮೀಟ್ ಆಗಿದ್ರು. ಅವರ ಶಿಷ್ಯಂದ್ರು ಈಗಲೂ ಇರ್ಬೇಕಲ್ಲ, ಮೇನ್ ಶಿಷ್ಯಂದ್ರು, ಈಗ ಆಪ್ತ ಶಿಷ್ಯಂದ್ರು ಅಂತ ಇದ್ದೇ ಇರ್ತಾರೆ. ಅದರಲ್ಲಿ ಸುಮಾರು ಜನ ಜೀವ ಸಮಾಧಿ ಆಗಿದ್ದಾರೆ, ಅದ್ರಲ್ಲಿ ನೀವು ಸ್ವಲ್ಪ ಕೆಲವು ಜನ ಇದ್ದಾರೆ. ಆಪ್ತ ಶಿಷ್ಯಂದ್ರಿಗೆ ಕೆಲವಷ್ಟು ದೀಕ್ಷೆಗಳನ್ನ ಕೊಟ್ಟಿರ್ತಾರೆ. 64 ದೀಕ್ಷೆ ತಗೊಂಡಿರೋರು ಇದಾರಲ್ಲಿ. ಓಕೆ, ಇರದೇ 64 ದೀಕ್ಷೆ ತಗೊಂಡಿರೋರು ಇದಾರೆ. ಓಕೆ, ಅದನ್ನ ಅವರು ನೆಕ್ಸ್ಟ್ ಯಾರಿಗಾರು ಹೇಳ್ಕೊಡ್ತಾ ಇರ್ತಾರೆ. ಅದು ಗುರುಗ್ ಮಾತ್ರನೇ ಸರ್ ಅದ ಕೊಡೋದಕ್ಕೆ ಸಾಧ್ಯ. ಈಗ 64 ದೀಕ್ಷೆ ತಗೊಂಡಿದ್ದೀನಿ ನಾನು ಅಂತಂದ್ರು ಇನ್ನೊಬ್ರಿಗೆ ಕೊಡಕ್ ಶಕ್ತಿ ಇರಲ್ಲ ಅವರಿಗೆ. ಓಕೆ, ಅಲ್ಲ ಈಗ ನೀವು 64 ಅವರು ಒಬ್ಬ ಆಪ್ತ ಶಿಷ್ಯಂಗೆ ಹೇಳ್ಕೊಟ್ಟಿರ್ತಾರೆ. ಆಪ್ತ ಶಿಷ್ಯ ಆದವ್ರು ಏನ್ ಮಾಡ್ತಾರೆ, ಅಂತ ಜ್ಞಾನನ ಇನ್ನೊಂದು 4 ಜನಕ್ಕೆ ಹೇಳ್ಕೊಡುವಂತ ಕೆಲಸ ಈಗಿಲ್ಲ. ಅದು ಇಲ್ಲ, ಈ ಯುಗಕ್ಕಿಲ್ಲ, ಈ ಯುಗಕ್ಕೆ ಮುಗ್ದೋಯ್ತದು. ಏನ್ ಈಗ ಕಲಿಯುಗ ಮುಗ್ದೋಗ್ಬಿಟ್ಟೈತಿ. ಈಗ ಕಲಿಯುಗ ಮುಗ್ದೋಗ್ಬಿಡತ್ತ. ಕಲಿಯುಗಕ್ಕಿಂತ ಮುಂಚೆನೆ ಇತ್ತದು. ಇನ್ನೊಬ್ರಿಗೆ ಕೊಡುವಂತ ಶಕ್ತಿ ಇನ್ನೊಬ್ರಿಗೆ ಇದು ಅಂತ ಇತ್ತು. ಕಲಿಯುಗ ಮುಗಿದ ಮೇಲೆ ಇನ್ನೊಬ್ರಿಗೆ ಯಾಕೆ ಆ ಶಕ್ತಿ ಇಲ್ಲ ಅಂತಂದು ನೀವು ತಿಳ್ಕೊಬೇಕು. ಅದನ್ನ ಯಾಕೆ ಇನ್ನೊಬ್ರಿಗೆ ಶಕ್ತಿ ಇಲ್ಲ, ಯಾಕೆಂತಂದ್ರೆ ಅದಕ್ಕೆ ಅಧಿಪರು ಬಂದು ಹೋಗ್ಬಿಟ್ಟು, ಅಧಿಪತಿ, ಅದಕ್ಕೆ ಅಧಿಪತಿ ಇದಾರಲ್ಲ, ಕೊಡುವಂತ ಅಧಿಪತಿ, ಅವ್ರು ಬಂದು ಅದನ್ನ ಇಟ್ಕೊಂಡ್ಬಿಟ್ರು. ಇನ್ನೊಬ್ರಿಗೆ ಯಾರಿಗೂ ಕೊಡ್ಕೂಡ್ದು ಅನ್ನೋದನ್ನ ಅದನ್ನ ಇಟ್ಕೊಂಡ್ಬಿಟ್ರು. ಹಂಗಾರೆ ಅವ್ರು ಕೊಡಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ ಅಂತಂದಾಗ ಅವ್ರು ಯಾರಾಗಿರ್ಬೇಕು, ಮತ್ತೆ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಇಟ್ಕೊಂಡ್ಬಿಡ್ಬೇಕು. ಆಗೋದಿಲ್ಲ ಅದು. ಹಂಗಾರೆ ಅವ್ರು ಯಾರಾಗಿರ್ಬೇಕು, ಹಂಗೆ ಯೋಚನೆ ಮಾಡಿ. ಅವ್ರು ಬಂದು ಅದನ್ನ ಆಧಿಪತ್ಯ ಅದು ಪಡ್ಕೊಂಡ್ಬಿಡ್ಯಾರ. ಅದನ್ನ ಇನ್ನೊಬ್ರಿಗೆ ಕೊಡಕ್ ಸಾಧ್ಯನೇ ಇಲ್ಲ. ಈ ಕಲಿಯುಗ ಮುಗ್ದೋಗ್ಬಿಟ್ಟೈತಿ. ಈಗ ಆ ಕಲಿಯುಗ ಮುಗಿದ ಮೇಲೆ ಇನ್ನೊಬ್ರಿಗೆ ಯಾರಿಗೂ ಅದನ್ನ ಕೊಡಕ್ಕೆ ಶಕ್ತಿನೂ ಇಲ್ಲ, ಕೊಡಕ್ ಆಗೋದಿಲ್ಲ. ಓಕೆ, ಸರಿ. ಹಾಗಾದ್ರೆ ಈಗ ನಿಮ್ಗೆ ಈ ವಿಷಯಗಳು, ಈಗ ನೀವ್ ಇಷ್ಟೊಂದು ಹೇಳಿದೀರಾ, ಇಷ್ಟೊಂದೆಲ್ಲ ಮಾತಾಡಿದ್ದೀವಿ, ಇದನ್ನೆಲ್ಲ ಯಾರು ಹೇಳ್ತಾ ಇರ್ತಾರೆ? ಬನ್ನಿ, ದಿನಾ ನಡೀತಿರುತ್ತೆ. ವೇದಗಳು ಓಡ್ತಾ ಇದ್ರೆ ಸಾಕು. ಏನು ಸರ್ ನನ್ಗೆ ಯಾಕೆ ಹಿಂಗ್ ಬರುತ್ತೆ ಅಂತಂದ್ರೆ, ಈ ಮೊಬೈಲ್ ನ ನೋಡೋದಕ್ಕಿಂತ ಮುಂಚೆ ನನಗೆ ಇದ್ರ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿತ್ತಾ? ಇದ್ರ ಬಣ್ಣ ಕರ್ರಿಗೆ, ಇಲ್ಲಿ ಲೈನ್ಸ್ ಇದಾವೆ, ಇಲ್ಲಿ 3 ಕ್ಯಾಮ್ರಾ ಇದಾವೆ, ಇಲ್ಲಿದಾವೆ ಅಂತ ನನಗೆ ನೋಡಿದ್ರೆ ಗೊತ್ತಾಗುತ್ತಾ? ಇದನ್ನ ನೋಡ್ಬಿಟ್ಟೆ ಈಗ ಎಕ್ಸ್ಪ್ಲೇನ್ ಮಾಡ್ರಿ ಅಂದ್ರೆ ನನಗೆ ಎಕ್ಸ್ಪ್ಲೇನ್ ಮಾಡಕ್ ಹೇಳ್ತೀನಿಲ್ಲ, ಹಿಂಗಿದೆ ಇಲ್ಲ ಅಂತ ಹೇಳ್ತೀನಿಲ್ಲ. ಹಂಗೆ ಅಲ್ಲಿ ಪ್ರಾಡಕ್ಟ್ ನ ನೋಡ್ತೀವಿ ಸರ್, ಅದಕ್ಕೆ ಎಕ್ಸ್ಪ್ಲನೇಷನ್ ಈಸಿಯಾಗಿ ಬರುತ್ತೆ. ಒಬ್ರು ಯಾರೋ ಹೇಳಿದ್ರು, ತುಂಬಾ ಸುಮಾರು ಜನ ಹೇಳ್ತಾರೆ ಸರ್ ತುಂಬಾ ಸರಳವಾಗಿ ಮಾತಾಡ್ತೀರಾ, ಸರಳವಾಗಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಕೇಳಿದ್ರು. ನಾನು ಹೇಳ್ದೆ, ನಾನು ನೋಡ್ತೀನಪ್ಪ ಪ್ರಾಡಕ್ಟ್ ನ, ಹಂಗಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಾಡಕ್ಟ್ ನೋಡುವಲ್ಲ ಎಕ್ಸ್ಪ್ಲೇನ್ ಮಾಡೋದ್ರೆ ಮಾಡ್ತಾರಾ? ನಾನು ಪ್ರಾಡಕ್ಟ್ ನೋಡ್ತೀನಿ, ಹಂಗಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ಅಲ್ಲಿ ಕಾಣ್ತೀವಿ, ಪ್ರತಿಯೊಂದು ಪ್ರಾಡಕ್ಟ್ ಆಗಿ ನೋಡ್ತೀವಿ ನಾವು, ವಸ್ತುವಾಗಿ ನೋಡ್ತಾರೆ. ಎಲ್ಲರೂ ಇಲ್ಲಿ ವರ್ಡ್ ಆಗಿ ನೋಡ್ತಾರೆ, ನಾವು ಪ್ರಾಡಕ್ಟ್ ಆಗಿ ನೋಡ್ತೀವಿ, ವಸ್ತುವಾಗಿ ನೋಡ್ತೀವಿ. ವಸ್ತುನ ಕ್ಲೀನ್ ಆಗಿ ಗೊತ್ತಾಗುತ್ತೆ ನಮಗೆ ವಸ್ತು, ಅದಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಅಲ್ಲಿ ಡೈಲಿ ದಿನ ಪ್ರಾರ್ಥನೆಗಳಾಗುತ್ತಲ್ಲ, ಹೌದು, ಆ ಪ್ರಾರ್ಥನೆಗಳಲ್ಲಿ ಈ ವಿಷಯಗಳೇ ಇರುತ್ತಾ? ಪ್ರಾರ್ಥನೆಗಳಲ್ಲಿ ಹೆಂಗ್ ಬೇಡ್ಕೊಂತೀವಿ ಅಷ್ಟೇ. ಪ್ರಾರ್ಥನೆಯಲ್ಲಿ ಬೇಡ್ಕೊಂತೀವಿ, ಏನನ್ನ ಬೇಡ್ಕೊಂತೀವಿ ಅನ್ನೋದ್ರೆ ಅಲ್ಲಿ ಇರುತ್ತೆ, ಅದನ್ನ ನಾವು ಬೇಡ್ಕೊಂತೀವಿ. ಅದು ಏನೇನಿರುತ್ತೋ ಅದು ಸಿಗುತ್ತೆ ನಮಗೆ. ಆ ಬೇಡ್ಕೊಂಡಾಗ ಏನ್ ಕೊಡ್ಬೇಕು ಅಂತ ಇರುತ್ತೋ, ಈ ರೀತಿ ಬೇಡ್ಕೊಂಡು ಅದು ಸಿಗುತ್ತೆ ಅಂತ ಹೇಳ್ತಾರಲ್ಲ, ಹಂಗ ಅದನ್ನ ಬೇಡ್ತಾ ಇರ್ತೀವಿ. ನೀವೇನ ಬೇಡಿದ್ದೀರಾ? ಅಲ್ಲ, ಅದೇ ಪ್ರಕಾರನೇ ಬೇಡೋದು. ಬೇರೆ ಇನ್ನೇನು ನಮಗೆ ಆಸ್ತಿ ಬೇಕು ಅಂತ ಬೇಡಲ್ಲ, ನಮ್ಗೆ ಮದುವೆ ಬೇಕು ಅಂತ ಬೇಡಲ್ಲ, ಮಕ್ಳಿಗೆ ಇದು ಮಾಡು ಅಂತ ಬೇಡಲ್ಲ, ಯಾವ್ದನ್ನು ಬೇಡಲ್ಲ ನಾವು.
ಯಾವ್ದನ್ನ ಯಾರ ಹತ್ರ ಕೇಳ್ಬೇಕು ಅಂತ ಇರುತ್ತೋ ಅವ್ರ ಹತ್ರ ಅದನ್ನ ಮಾತ್ರ ಕೇಳ್ಬೇಕಂತ ಇರುತ್ತಲ್ಲ. ಬಂಗಾರದ ಅಂಗಡಿನಲ್ಲೂ ಬಂಗಾರನ ಕೇಳ್ಬೇಕಂತ ಇರುತ್ತೆ, ಚಪ್ಪಲಿ ಹಂಗೆ ಪರಮಾತ್ಮನ ಹತ್ರ ಸೃಷ್ಟಿಕರ್ತನ ಹತ್ರ ಏನ್ ಕೇಳ್ಬೇಕಂತ ಇರುತ್ತೆ ಅದು ಮಾತ್ರನೇ ಕೇಳ್ಬೇಕಲ್ಲಿ. ಅದನ್ನ ಮಾತ್ರನೇ ಅಲ್ಲಿ ಕೇಳ್ತೀವಿ, ಬೇರೆ ಏನು ಕೇಳಲ್ಲ. ನೀವೇನ್ ಕೇಳಿದ್ರಿ? ಬರ್ಬೇಕು, ಬಂದ್ರೇನೆ ಗೊತ್ತಾಗೋದು, ಬಂದು ತಿಳ್ಕೊಂಡ್ರೆ ಮಾತ್ರ. ಇಲ್ಲ ಈಗ ನಾನು ಬಂದು ಹೋಗಿದ್ದೀನಿ, ನಿಮ್ಮ ಪರ್ಸನಲಿ ಕೇಳ್ತಾ ಇದೀನಿ. ನೀವು ಇವಾಗ ನೋಡಕ್ ನೀವ್ ಹಿಂಗಿದ್ದೀರಾ, ನಿಮ್ ಹತ್ರ ಬಂದ್ಬಿಟ್ಟು ನಾನು 1 ಕೋಟಿ ರೂಪಾಯಿ ಕೇಳ್ತೀನಿ ಅಂತ ನಾನು ಕೇಳಿದ್ರೆ ಜನ ನಗ್ತಾರಿಲ್ಲ. ಇವರೇ ಒಳ್ಳೆ ಇವ್ರು ಇದಾರೆ, ಅವ್ರ ಹತ್ರ 1 ಕೋಟಿ ಕೇಳ್ತೀನಿ ಅಂತ ಹೇಳಿದ್ರೆ ನಗ್ತಾರಿಲ್ಲ. ಹಂಗೆ ಅವ್ರು ಹಂಗಿದಾರೆ, ಇವ್ರು ಈಗಿನ ಕೇಳಿದ್ರೆ ಅವ್ನು ಕೊಟ್ಬಿಡ್ತಾರ ಅಂತ ಎಲ್ಲ ನಕ್ಬಿಡ್ತಾರೆ. ಅದಕ್ಕೆ ಇವ್ರು ಯಾರು ಗೊತ್ತೇನಪ್ಪ ಅಂತ ಫಸ್ಟ್ ಇವ್ರಿಗೆ ತಿಳಿಸಿ, ಇವರು ಇಂಥ ಅಳಿಯ ಅಂತಂದ್ರೆ ಯಾರು ನಮ್ ನಾರಾಯಣ ಸ್ವಾಮಿ ಅವರು ಅಳಿಯಪ್ಪ ಅಂತಂದ್ರೆ, ಓ ಹೌದಾ ಹಂಗಾರ 1 ಕೋಟಿ ರೂಪಾಯಿ ಆರಾಮ ಕೊಟ್ಬಿಡ್ತಾರ ಬಿಡಿ, ಯಾಕಂದ್ರೆ 1000 ಕೋಟಿ ಇಟ್ಕೊಂಡಿದಾರೆ ಕೊಡ್ತಾರೆ ಅಂತ ಹೇಳ್ಬೋದು. ಹಂಗೆ ಇವ್ರು ಕೋಟ್ಯಾಧೀಶರಂತ ಗೊತ್ತಿಲ್ಲ, ಭಿಕ್ಷಾಧೀಶರಂತ ಗೊತ್ತಿಲ್ಲ, ಇವ್ರ ಹತ್ರ 1 ಕೋಟಿ ರೂಪಾಯಿ ಕೇಳ್ತಾರೆ, ನಂತರ ನಗ್ತಾರೆ ಎಲ್ಲರನ್ನು. ಇದು ವೀಕ್ಷಕರೇ ನಗ್ತಾರೆ, ಇವ್ರ ಹತ್ರ ಕೇಳ್ತಾರಲ್ಲ ದಿನೇಶ್ ಹತ್ರ ಅಂತ ಹೇಳ್ಬಿಟ್ಟು. ಯಾರ ಹತ್ರ ಕೇಳ್ಬೇಕು 1 ಕೋಟಿ ರೂಪಾಯಿ ಅಂತ ಗೊತ್ತಿಲ್ಲ, ಸೋಮಶೇಖರ್ ಅವರಿಗೆ ಇಷ್ಟೊಂದು ಜ್ಞಾನ ಇದೆ ಹಂಗೆ ಕೇಳ್ತಾರಂತ ನಗ್ತಾರಿಲ್ಲ. ಹಂಗೆ ಅವ್ರು ಯಾರು ಅಂತ ಗೊತ್ತಾಗದೆ ಅವ್ರ ಹತ್ರ ನಾನು ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ವೀಕ್ಷಕರು ನಗ್ತಾರೆ. ಅವ್ರ ಹತ್ರ ಹೋಗಿ ಎಂತದ್ನ ಕೇಳ್ತಿದ್ಯಲ್ಲಪ್ಪ ನೀನ್ ಅಂತ ಹೇಳ್ಬಿಟ್ಟು. ಹಂಗೆ ಫಸ್ಟ್ ಅವ್ರು ಯಾರು ಅಂತ ತಿಳ್ಕೊಬೇಕು ನಾವು. ಅವ್ರು ಯಾರು ಅಂತ ತಿಳ್ಕೊಂಡ್ರೆ ಅವ್ರ ಹತ್ರ ಏನ್ ಬೇಡಬೇಕು ಅಂತ ಗೊತ್ತಾಗತ್ತಂಗ್ರ. ಅವ್ರು ಯಾರು ಅವರು ಅಲ್ಲಿ ಬಂದಿರೋದು, ಮೇಯುಳಿ ಸಾಲಕ್ಕೆ ಬಂದಿರೋದು ಯಾರು ಅವರು, ಅವ್ರನ್ನ ತಿಳ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಅವ್ರನ್ನ ಅವ್ರ ಹತ್ರ ಏನ್ ಬೇಡಬೇಕು ಅಂತ ತಿಳ್ಕೊಬೇಕು ಅಂತ ಇದಾರೆ. ತಿಳಿಸಿ, ಈಗ ತಿಳ್ಕೊಳ್ಳಿ ಅಂತ ಹೇಳಿದ್ರಲ್ಲ, ತಿಳ್ಕೊಳ್ತಾರೆ, ತಿಳಿಸಿ. ಚಿತ್ರದುರ್ಗದಲ್ಲಿ ಚಂದ್ರಾವಳಿಗೆ ಬಂದಿದೀವಿ, ಬೆಟ್ಟ ನೋಡ್ಬೇಕು ಅಂತ. ನಾವು ಬೆಟ್ಟಕ್ಕೆ ಹೋಗ್ಬೇಕು, ಚಂದ್ರಾವಳಿಗೆ ಕುತ್ಕೊಂಡು ನಾವು ಬೆಟ್ಟದ ಬಗ್ಗೆ ಮಾತಾಡಕ್ ಬರಲ್ಲ, ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು. ನೋಡಿ ಈ ಮೆಟ್ಲಿದೆ, ಈ ಮೆಟ್ಲಿದೆ, ಈ ಕುದುರೆ ಹೆಜ್ಜೆ ಇದೆ ಅಂತ ಹೇಳ್ಬಿಟ್ಟು. ಚಿತ್ರದುರ್ಗದಲ್ಲಿ ದಿನ ಬಂದೆ ನಾನು, ಮೈವಳಿನಲ್ಲಿ ಇದ್ರಿ, ಮೈವಳಿಗೆ ಬಂದೆ. ಈಗ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದೀರಾ, ಒಂದು ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ತಿಳಿಸಿ, ಇನ್ನು ಉಳಿದಿದ್ದನ್ನ ಅಲ್ಲಿ ಬಂದು ತಿಳ್ಕೊತೀವಿ. ಆಯ್ತಾ? ಎಂತಕ್ಕೆ ಅಂದ್ರೆ ನಮ್ಗೆ ಇಂಥ ಜಾಗದಲ್ಲಿ ಅಲ್ಲಿ ಈಗ ಎಕ್ಸಾಂಪಲ್ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ಮಂಜುನಾಥ ಸ್ವಾಮಿ ಇದೆಯಪ್ಪ, ಹೋಗಪ್ಪ ಅಂತ ಹೇಳಿದ್ರೆ ಓಕೆ ಅಲ್ಲಿ ಮಂಜುನಾಥ ಇದೆಯಂತೆ, ಒಂದ್ ರೌಂಡ್ ನೋಡ್ಕೊಂಬರೋಣ ಅಂತ ಹೋಗ್ತಾರೆ. ಸರ್ ನಾನು ಹೇಳ್ಬಿಡ್ತೀನಿ ಸರ್, ಯಾರನ್ನ ನಂಬ್ಲಿ ಬಿಡ್ಲಿ, ನಾನು ಹೇಳೋದು ಹೇಳ್ಬಿಡ್ತೀನಿ. ನನ್ನ ಗ್ರೂಪ್ ನಾನು ಯಾರು ಅಂತ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ನಂಬಿದ್ರೆ ಮಾಡಿ, ಇಲ್ಲ ಅಂದ್ರೆ ಬಂದು ಟೆಸ್ಟ್ ಮಾಡಿ, ಜಿಗಿಟಿ ನೋಡಿ, ಜಿಗಿಟಿ ನೋಡ್ಕೊಳೋದಕ್ಕೂ ರೆಡಿ ಇದೀವಿ. ಅಲ್ಲಿ ಬಂದು ಟೆಸ್ಟ್ ಮಾಡ್ಕೊಳ್ಳಿ. ಆದ್ರೆ ಕಮೆಂಟ್ಸ್ ಅಲ್ಲೋ ಅಥವಾ ನಿಮ್ ಡಿಸ್ಕಷನ್ ಅಲ್ಲೋ ಇದು ಮಾಡ್ಕೊಂಡು ನೀವೇ ಮೋಸ ಮಾಡ್ಕೋಬೇಡಿ. ಬೇಕಾದ್ರೆ ಪ್ರತ್ಯಕ್ಷವಾಗಿ ಬಂದು ಪರೀಕ್ಷೆ ಮಾಡಿ. ಅವ್ರು ಯಾರು ಅಂದ್ರೆ ಹೇಳ್ತೀನಿ,